ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ಇಂದು ರಜಾ ಅಂತ ಸ್ವಲ್ಪನಾದರೂ ರೆಸ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀಯ. ಆರಾಮಾಗಿ ಮಾಡು, ಯಾವ ಚಿಂತೆಯೂ ಇಲ್ಲ. ಜೊತೆಗೆ ಇವತ್ತು ಒಂದು 10 ನಿಮಿಷ ಹೆಚ್ಚಾಗಿ ನೀನು ಮಲಗಿದರೆ ಏನು ಮುಳುಗೋದಿಲ್ಲ. ಆದರೆ ನಿನ್ನ ಮನಸ್ಸು ಮತ್ತು ಬುದ್ಧಿ ಮಾತ್ರ ಮಲಗಬಾರದು. ಈಗಾಗಲೇ ನಿನ್ನ ಹಿರಿಯರು ನಿನಗೋಸ್ಕರ ಅಂತಲೇ ತುಂಬ ಕಷ್ಟಪಟ್ಟಿದ್ದಾರೆ. ಇನ್ನು ಮುಂದೆನಾದರೂ ಅವರಿಗೆ ನಿನ್ನಿಂದ ಸಂತೋಷ ಸಿಗಲಿ, ಸುಖ ಸಿಗಲಿ, ಇಷ್ಟೇ ಕಂದ ನಾನು ಹೇಳೋದು. ಯಾಕೆಂದರೆ ಬುದ್ಧಿ ಇಲ್ಲದೇ ಇದ್ದಾಗ ನೀನು ಅವರಿಗೆ ತುಂಬ ತೊಂದರೆ ಕೊಟ್ಟಿದ್ದೀಯ. ಜ್ಞಾಪಕ ಮಾಡಿಕೊ. ಶಾಂತ ಮನಸ್ಸಿನಿಂದ 1 ಸೆಕೆಂಡ್ ಕುಳಿತುಕೊಂಡು ಯೋಚನೆ ಮಾಡಿ ನೋಡು. ನಿನ್ನಿಂದ ಅವರು ತುಂಬ ಅವಮಾನನೇ ಪಟ್ಟಿದ್ದಾರೆ, ಹೌದಲ್ವಾ? ಹಾಗಿದ್ದ ಮೇಲೆ ಇನ್ನು ಮುಂದೆನಾದರೂ ನೀನು ಚೆನ್ನಾಗಿ ದುಡಿಯುವಂಥ ಹೊತ್ತಿನಲ್ಲಾದ್ರೂ ಅವರನ್ನು ಸರಿಯಾಗಿ ನೋಡಿಕೊ, ನೆಮ್ಮದಿಯಿಂದ ನೋಡಿಕೊ. ಅವರಿಗೆ ಕೇವಲ ನಿನ್ನ ಸಮಯ ಕೊಡು, ಅಷ್ಟೇ ಸಾಕು. ಇದ್ದಂತೆಲ್ಲ ಸಮಸ್ಯೆಗಳು ತನ್ನಿಂದ ತಾನೇ ಬಗೆಹರಿತವೆ. ಯಾವ ಚಿಂತೆಯೂ ಮಾಡಬೇಡ. ಜೊತೆಗೆ ಮುಖ್ಯವಾಗಿ ಇಂದು ನಿನ್ನ ಮನೆಗೆ 2 ಪುಟಾಣಿ ಮಕ್ಕಳು ಬರ್ತಾ ಇವೆ. ಅವರು ಬಂದಾಗ ಅವರಿಗೆ ಏನಾದರೂ ತಿನ್ನಲು ಸಿಹಿ ತಿಂಡಿಯನ್ನು ಕೊಡು. ಸಿಹಿಯನ್ನು ಕೊಟ್ಟರೆ ಅವರು ಖುಷಿಯಾಗುತ್ತಾರೆ. ಜೊತೆಗೆ ನಿನಗೆ ಆಶೀರ್ವಾದವು ಕೂಡ ಮಾಡುತ್ತಾರೆ. ಮಕ್ಕಳಿಗೆ ಏನಾದರೂ ಕೊಟ್ಟರೆ ಅವರು ಖುಷಿ ಪಡಬೇಕು. ಖುಷಿಪಟ್ಟರೆ ಖಂಡಿತವಾಗಲೂ ನೀನು ಯಾವ ಉದ್ದೇಶದಿಂದ ಕೊಟ್ಟಿದೆಯೋ ಅದು ಸಾರ್ಥಕವಾಗುತ್ತದೆ. ಜೊತೆಗೆ ಅತ್ಯಂತ ಮುಖ್ಯವಾದ ಒಂದು ವಿಷಯ, ಪ್ರತಿದಿನವೂ ಸಂಡೇ ಇರೋದಿಲ್ಲ, ಪ್ರತಿದಿನವೂ ಗುರುವಾರ ಇರೋದಿಲ್ಲ, ಹೌದಲ್ವಾ? ಹಾಗಾಗಿ ಯಾವ ದಿನದ ಮಹತ್ವ ಆ ದಿನಕ್ಕೆ ತುಂಬ ಬೆಲೆ ಇದೆ. ನಾಳೆ ಪುಷ್ಯ ಮಾಸ. ಆ ಪುಷ್ಯ ದಿನ ಇದ್ದಾಗಲೇ ಅದು ಸೋಮವಾರ ಬಂದಿದೆ. ಪುಷ್ಯ ನಕ್ಷತ್ರ ಅದ್ಭುತವಾದ ಫಲಗಳನ್ನು ಕೊಡುವಂಥ ದಿನ. ಈ ಸಮಯಕ್ಕೆ ಸರಿಯಾಗಿ ಒಂದೇ ಒಂದು ಕೆಲಸ ಮಾಡೋಕ್ಕಂದ ನಾನು ಹೆಚ್ಚಿಗೆ ಏನು ಹೇಳೋದಿಲ್ಲ. ನಿನಗಿದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತದೆ. ನಿನ್ನ ಊರಿನಲ್ಲಿ ಎಲ್ಲಿಯಾದರೂ ಆಲದ ಮರದ ಜೊತೆಗೆ ಅಥವಾ ಬೇವಿನ ಮರದ ಜೊತೆಗೆ ಮತ್ತೊಂದು ಮರ ಸೇರಿರುತ್ತದೆ. ಅದರ ಎಲೆ ಒಂದು 10-15 ತೆಗೆದುಕೊಂಡು ಬಂದು ಇಟ್ಟುಕೋ. ಪುಷ್ಯ ನಕ್ಷತ್ರ ಇದ್ದಾಗ ಮಾತ್ರ, ಅದು ಸೋಮವಾರ ದಿನ ಬರಲೇಬೇಕು. ಸೋಮವಾರ ದಿನ ಪುಷ್ಯ ನಕ್ಷತ್ರ ಇದ್ದಾಗ 2 ಗಿಡಗಳು ಎಲ್ಲಿ ಒಟ್ಟಿಗೆ ಬೆಳೆದಿರ್ತೀವಿ, ಯಾವ ಗಿಡನಾದರೂ ಸರಿಯೇ, ಅದರ ಎಲೆ ತೆಗೆದುಕೊಂಡು ಬಂದು ಮನೆಯಲ್ಲಿ ಇಟ್ಟುಕೋ. ಅದು ನಿನ್ನ ಜೊತೆಗಿದ್ದರೆ ನಿನಗೆ ಕಾಲ ಜಾದು, ಮಾಟ ಮಂತ್ರ, ಕಣ್ಣು ದೃಷ್ಟಿ ಇಂಥ ಏನೇ ಸಮಸ್ಯೆ ಇದ್ರೂ ಪರಿಹಾರವಾಗುತ್ತದೆ. ಜೊತೆಗೆ ನೀನು ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಕೊಡುತ್ತದೆ. ಅಷ್ಟೊಂದು ಅದ್ಭುತವಾದ ಫಲಗಳು ಆ ಗಿಡದಲ್ಲಿ ಇದ್ದೇ ಇರುತ್ತವೆ. ಪ್ರಕೃತಿ ನಮಗೆ ಅಂತಿಂಥ ವರ ಕೊಟ್ಟಿಲ್ಲ ಕಂದ. ನಾವು ಹುಡುಕಬೇಕು, ಅದ್ರ ಬಗ್ಗೆ ತಿಳಿದುಕೊಳ್ಳಬೇಕು ಅಷ್ಟೇ. ಬೇಕಂದರೆ ನೀನು ಮಾಡಿ ನೋಡು. ನಾಳೆ ಪುಷ್ಯ ನಕ್ಷತ್ರವಿದೆ. ನಾಳೆ ದಿನ ಆ ಗಿಡದ ಎಲೆ ತರುವಾಗ ನಮಸ್ಕಾರ ಮಾಡಿಕೊಂಡು, ನಾ ಈ ಉದ್ದೇಶದಿಂದ ನಿನ್ನನ್ನು ನನ್ನ ಹತ್ರ ಇಟ್ಟುಕೊಳ್ಳಬೇಕೆಂದು ಮಾಡಿದ್ದೇನೆ ಅಂತ ವಿಷ್ಣುವಿಗೆ ನಮಸ್ಕಾರ ಮಾಡಿ ತೆಗೆದುಕೊಂಡು ಬಾ, ನಿನ್ನ ಹತ್ರ ಇಟ್ಟುಕೋ. ಎಲ್ಲಾದರೂ ನಿನ್ನ ಮಗನಿಗೆ ಮಗಳಿಗೆ ವರ ಹುಡುಕಲು ಹೋಗುತ್ತೆಯಲ್ಲ, ಅದ್ರ ಜೊತೆಗೆ ಇಟ್ಟುಕೋ. ನೀನು ಅಂದುಕೊಂಡಂಥ ಕನ್ಯೆ ಸಿಗುತ್ತಾಳೆ. ಜೊತೆಗೆ ಎಲ್ಲೇ ಆದರೂ ಮನೆಗೆ ಒಂದು ಸ್ವಂತ ಮನೆ ಹುಡುಕಲು ಹೋಗ್ತಾ ಇದ್ದೀಯಾ, ಆ ಎಲೆ ಇಟ್ಟುಕೊಂಡು ಹೋಗು. ಹೊಸ ಕೆಲಸಕ್ಕೆ ಹೋಗಬೇಕಾ, ಜಾಬಿಗೆ ಇಂಟ್ರ್ಯೂಗೆ ಹೋಗಬೇಕಾ, ಅಲ್ಲಿ ಈ ಎಲೆಯನ್ನು ನಿನ್ನ ಹತ್ರ ಇಟ್ಟುಕೊಂಡು ಹೋಗು, ಬರೆದಿಟ್ಟುಕೋ. ಅದು ಕೆಲಸ ಯಶಸ್ವಿಯಾಗಿ ನೀನು ಮನೆಗೆ ಬರುತ್ತೀಯ. ಇದು ಕೇವಲ ಒಂದು 6 ತಿಂಗಳು ಮಾಡಿ ನೋಡು. ನಿನಗೆ ಅದ್ಭುತವಾದ ಫಲಗಳು ಸಿಕ್ಕೇ ಸಿಗುತ್ತವೆ. ಚಿಂತೆ ಮಾಡಬೇಡ. ಪರಿಹಾರ ಹತ್ತಿರದಲ್ಲೇ ಇದೆ. ಪರಿಹಾರ ಇದ್ದಾಗ ಅದನ್ನು ನೀನು ಮಾಡಿಕೊಂಡ್ರೆ ತುಂಬ ಲಾಭ. ಮಾಡಿ ನೋಡು, ಅದರ ಅದ್ಭುತವಾದ ಫಲಗಳು ನೀನೇ ಹೇಳುತ್ತೀಯ. ಹೌದು ಬಾಬಾ, ಹೀಗಾಯಿತು ಅಂತ. ಆದರೆ ಬಂದ ತಕ್ಷಣವೇ ಅದರಲ್ಲಿ ಸ್ವಲ್ಪ ಕಾಯಬೇಕು.
ಎಲೆ ಇಟ್ಟುಕೊಂಡಾದಮೇಲೆ ತನ್ನ ಕೆಲಸವನ್ನು ತಾನು ಮಾಡಲು ಸ್ವಲ್ಪ ಸಮಯ ಕೊಡು, ತನ್ನಿಂದ ತಾನೇ ಎಲ್ಲವೂ ಸರಿ ಹೋಗುತ್ತಾ ಇದೆ. ಇಂದು ಸಂಜೆ ಒಬ್ಬರಿಂದ ಖುಷಿ ಇದೆ.